ಬಂಗಾಳದಲ್ಲಿ ಮೊದಲನೇ ಹಂತದ ಚುನಾವಣೆ 23ನೇ ತಾರೀಕು 152 ಕ್ಷೇತ್ರಗಳಲ್ಲಿ ಪೂರ್ಣ ಆಗಿದೆ. ಎರಡನೇ ಹಂತದ ಚುನಾವಣೆ 142 ಕ್ಷೇತ್ರಗಳಲ್ಲಿ ನಾಳೆ ಅಂದರೆ 29ನೇ ತಾರೀಕು ಆಗೋದು ಬಾಕಿ ಇದೆ. ನಾನು ಕಳೆದಲ್ಲಿ 4.5 ತಿಂಗಳಿನಿಂದ 24 ದಕ್ಷಿಣ ಪರಗಣ ವಿಭಾಗವನ್ನು ನಾನು ಗಮನಿಸ್ತಾ ಇದ್ದೀನಿ. ಅಲ್ಲಿ ಓಡಾಟ ಮಾಡಿದಾಗ ನನಗಿರುವ ಅನುಭವದ ಪ್ರಕಾರ TMC ಅಧಿಕಾರ ಕಳ್ಕೊಳ್ಳುತ್ತೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ನಮ್ಮ ಕ್ಯಾಂಪೇನು ಕೂಡ ಚೆನ್ನಾಗಾಗಿದೆ, ವಾತಾವರಣವೂ ಇದೆ. ಚುನಾವಣಾ ಆಯೋಗವೂ ಕೂಡ ಸುಪ್ರೀಂ ಕೋರ್ಟ್ನ ಮಾನಿಟರಿಂಗ್ ಅಡಿಯಲ್ಲಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾಗಿರುವ ಚುನಾವಣೆ ನಡೆಸೋದಕ್ಕೆ ಬೇಕಾದಂಥ ಅಗತ್ಯ ಕ್ರಮವನ್ನು ಕೈಗೊಂಡಿದೆ. ಆ ಕಾರಣಕ್ಕೇ ಈ ಹಿಂದೆ ಎಷ್ಟು ಚುನಾವಣಾ ಸಂಬಂಧಿತ ಗಲಭೆಗಳಾಗ್ತಿದ್ದು ಅಷ್ಟು ಪ್ರಮಾಣದ ಗಲಭೆಗಳಾಗಿಲ್ಲ. ಆದರೂ ಕೂಡ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಚುನಾವಣೆ ನಡೆಸೋದಕ್ಕೆ TMC ಗುಂಡಾಗಳು ಬೆದರಿಕೆ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಪೊಲೀಸರು 100 ಕಚ್ಚಾ ಬಾಂಬ್ಗಳನ್ನು ಸೀಸ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವಕ್ಕೂ ಬಾಂಬಿಗೂ ಏನು ಸಂಬಂಧ? ಇಲ್ಲಿ ಅತಿ ಹೆಚ್ಚಂದರೆ ಮಾತಿನ ಬಾಂಬ್ ಹಾಕ್ಬೋದು, ಆದರೆ ಕಚ್ಚಾ ಬಾಂಬನ್ನು ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಅದು ಭಾರತದ ಸಂವಿಧಾನಕ್ಕೆ ಒಂದು ಬೆದರಿಕೆ, ಒಂದು ಸಮಗ್ರತೆಗೆ ಒಂದು ಬೆದರಿಕೆ. ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಅಲ್ಲಿ ಕರ್ನಾಟಕದಷ್ಟರ ಮಟ್ಟಿಗೆ ಅಧಿಕಾರಿ ವರ್ಗ ನಿಷ್ಪಕ್ಷಪಾತವಾಗಿ ವರ್ತಿಸುವಂಥದ್ದು ಕಡಿಮೆ. ನಿಷ್ಪಕ್ಷಪಾತವಾಗಿ ವರ್ತಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ಪ್ರತಿ ಹಂತದಲ್ಲೂ ಡೈರೆಕ್ಷನ್ ಕೊಡ್ತಾ, ಚುನಾವಣಾ ಆಯೋಗವನ್ನು ಮಾನಿಟ್ರ್ ಮಾಡ್ತಾ ನಿಷ್ಪಕ್ಷಪಾತ ನ್ಯಾಯಯುತ ಚುನಾವಣೆ ಆಗೋದಕ್ಕೆ, ಬೆದರಿಕೆ ಇಲ್ಲದೆ ಚುನಾವಣೆ ನಡೆಯೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ. ಬಹುಶಃ ಆ ಕಾರಣದಿಂದಲೇ 93% ದಾಖಲೆಯ ಮತದಾನ ಆಗಿದೆ. ಈ ದಾಖಲೆಯ ಮತದಾನ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅದು ಪಕ್ಷಗಳಿಗೆ ಆಧರಿಸಿದ್ದಾದರೆ, ಜನ ಬಂದು ಮತದಾನ ಮಾಡಿರೋದು ಅದು ಪ್ರಜಾಪ್ರಭುತ್ವದ ಗೆಲುವು. ಅರ್ಬನ್ ನಕ್ಸಲರಿಗೆ ಬೆಂಬಲಿಸುವಂಥ ಒಂದು ಎಕೋಸಿಸ್ಟಮ್ಮು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಚೇರಿಯಲ್ಲೇ ಇದೆ. ನಕ್ಸಲರ ದಮನವನ್ನು ನಮ್ಮ ಕೇಂದ್ರೀಯ ಪಡೆಗಳು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈ ಅರ್ಬನ್ ನಕ್ಸಲರು ಕಾಂಗ್ರೆಸ್ನ ಆಶ್ರಯ ಪಡೆದು ಬಿಟ್ಟಿದ್ದಾರೆ. ಆ ಕಾಂಗ್ರೆಸ್ನ ಆಶ್ರಯ ಪಡೆದು ಅವರು ಮುಖ್ಯಮಂತ್ರಿ ಕಾರ್ಯಾಲಯದೊಳಗೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರ ಕೃಪಾಪೋಷಿತ ಮಂಡಳಿ ಅವರಿಗೆ ಸಂರಕ್ಷಣೆ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ನಾನು ಪೊಲೀಸರೇ ಹೊಣೆ. ನೀವು ಇಂಥದಕ್ಕೆಲ್ಲ ಬೆಂಬಲ ಕೊಟ್ಟು ಏನು ಮೆಸೇಜ್ ಕೊಡ್ತೀರಿ? ನೀವು ಮೆಸೇಜ್ ಏನು ಕೊಡ್ತೀರಿ? ನೀವು ನಕ್ಸಲ್ವಾದವನ್ನು ಬೆಂಬಲಿಸ್ತೀರಾ? ಭಯೋತ್ಪಾದನೆ ಬೆಂಬಲಿಸ್ತೀರಾ? ಹಿಂಗೆ ಬೆಂಬಲ ಕೊಟ್ಟು ನೀವು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋಕ್ಕಾಗತ್ತಾ? ಪ್ರಜಾಪ್ರಭುತ್ವ ಇರೋದು ಬ್ಯಾಲೆಟ್ ಮೇಲೆ, ಬುಲೆಟ್ ಮೇಲೆ ಅಲ್ಲ. ಆದರೆ ನೀವು ಬುಲೆಟ್ ಮೇಲೆ ನಂಬಿಕೆ ಇಟ್ಟು ಅಧಿಕಾರ ಬದಲಾವಣೆ ಬಯಸುವಂಥವರಿಗೆ, ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲದೆ ಇದ್ದವರಿಗೆ ಸಪೋರ್ಟ್ ಕೊಟ್ಟು ಏನು ಮಾಡೋಕ್ಕೆ ಕೊಟ್ಟಿದ್ದೀರಿ? ಅದಕ್ಕೆ ನಾನು ಹೇಳ್ತೀನಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ಇಲ್ಲಿಯ ಪೊಲೀಸ್ ಆಯುಕ್ತರು ಮತ್ತು DGIG ನೀವೇ ಹೊಣೆ ಹೊತ್ಕೋಬೇಕಾಗತ್ತೆ. ನೀವು ಅರ್ಬನ್ ನಕ್ಸಲರಿಗೆ ಸಪೋರ್ಟ್ ಮಾಡಿಕೊಂಡು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯು ಆರ್ ದ ರೆಸ್ಪಾನ್ಸಿಬಲ್. ಸಾರ್ವಜನಿಕ ಜೀವನ ಅಂದರೆ ಪುರಸಭೆಯ ಸದಸ್ಯರಾಗಿ, ಪುರಸಭೆಯ ಅಧ್ಯಕ್ಷರಾಗಿ, ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ 50 ವರ್ಷದ ರಾಜಕೀಯ ಜೀವನ ಸಾಮಾನ್ಯ ಸಾಧನೆ ಏನಲ್ಲ. ಆ ಹಿನ್ನೆಲೆಯಲ್ಲಿ ಅವರ ಒಂದು ಅಭಿಮಾನೋತ್ಸವ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ರಾಜಕಾರಣ ಪ್ರವೇಶ ಮಾಡುವವರಿಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ, ಪ್ರೇರಣೆ ಕೊಡ್ತಕ್ಕಂಥ ಸಂಗತಿ. ರಾಜಕೀಯ ಹಿನ್ನೆಲೆ ಇದ್ದು ಮುಖ್ಯಮಂತ್ರಿಗಳ ಮಕ್ಕಳು ರಾಜಕಾರಣಕ್ಕೆ ಬರೋದು, ಮಂತ್ರಿಗಳ ಮಕ್ಕಳು ರಾಜಕಾರಣಕ್ಕೆ ಬರೋದು, ಶ್ರೀಮಂತರ ಮಕ್ಕಳು ರಾಜಕಾರಣಕ್ಕೆ ಬರೋದು, ಇದು ಬೇರೆ. 3-4 ತಲೆಮಾರುಗಳ ಕಾಲ ರಾಜಕೀಯ ಹಿನ್ನೆಲೆ ಇದ್ದವರು ರಾಜಕಾರಣಕ್ಕೆ ಬರೋದು ಅದು ವಿಶೇಷ ಸಂಗತಿ ಏನಲ್ಲ. ಯಾವುದೇ ರಾಜಕೀಯ ಅನುಭವ ಇಲ್ದಲೇ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡಬೇಕು ಅಂತಕ್ಕಂಥವರಿಗೆ ಯಡಿಯೂರಪ್ಪನವರ ಸಾರ್ವಜನಿಕ ಜೀವನದ ಬದುಕು ಒಂದು
ಪ್ರೇರಣೆಯನ್ನು ಕೊಡುತ್ತೆ. ಆ ನಿಟ್ಟಿನಲ್ಲಿ ಅಭಿನಂದೋತ್ಸವ ಆಗ್ತಿರೋದು ಒಳ್ಳೆಯದು, ನಾನು ಅದನ್ನು ಸ್ವಾಗತಿಸ್ತೀನಿ. ನಾನು ಅನಂತಕುಮಾರ್ ಅವರು ಬದುಕಿಲ್ಲ, ಅವರಿದ್ದಾಗ ಒಂದು ಮಾತು ಹೇಳೋರು, ಕಟ್ಟಾಳವಾದರೂ ಇಲ್ಲ, ಕಡುಜಾಣನಾದರೂ ಇಲ್ಲ, ಕಾಡಿದರೂ ಇಲ್ಲ, ಬೇಡಿದರೂ ಇಲ್ಲ, ಸೃಷ್ಟಿಸ ಜಗದೀಶ ಕಾಗಿನೆಲೆಯಾದಿ ಕೇಶವ, ಕೊಟ್ಟರೆ ಉಂಟು ಇಲ್ಲದಿದ್ದರೆ ಇಲ್ಲ ಅಂತ ಹೇಳೋರು. ಮುಂದುವರೆದು ಹೇಳೋರು, ಬಾರದು ಬಪ್ಪದು ತಪ್ಪದು ಅಂತ. ಅಂದರೆ ಬರಬೇಕು ಅನ್ನೋದು ಅದನ್ನ ಯಾರೂ ತಪ್ಸೋಕ್ಕಾಗಲ್ಲ, ಬರಲ್ಲ ಅಂದಿದ್ರು ಏನು ಮಾಡಿದ್ರು ಬರಲ್ಲ ಅಂಥೇಳಿ. ಇನ್ನು ಡಿ ಕೆ ಶಿವಕುಮಾರ್ ಅವರ ಯೋಗದಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ತುಂಬ ಜನ ಅಂತೂ ಅವ್ರ ಯೋಗಕ್ಕೆ ಅಡ್ಗಾಲು ಹಾಕುವಂಥ ಪ್ರಯತ್ನವಂತೂ ನಿರಂತರವಾಗಿ ಮಾಡ್ತಾಯಿದ್ದಾರೆ. ಇದರ ಮೇಲೆ ಯೋಗದಲ್ಲಿ ಇದ್ದರೆ ತಪ್ಪಿಸೋಕ್ಕಾಗಲ್ಲ, ನೋಡೋಣ, ಕಾದು ನೋಡೋಣ. ಆದರೆ ಕಾಂಗ್ರೆಸ್ಸಿಂದ ರಾಜ್ಯಕ್ಕಂತೂ ಒಳ್ಳೇದಾಗ್ತಿಲ್ಲ. ಒಳ್ಳೇದು ಏನಾರು ಆಗ್ತಾ ಇದೆಯಾ ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಆದರೂ ಒಳ್ಳೇದಾಗೋ ಲಕ್ಷಣಗಳಿಲ್ಲ, ಬೇರೆಯವರು ಮುಖ್ಯಮಂತ್ರಿ ಆದರೂ ಒಳ್ಳೇದಾಗೋ ಲಕ್ಷಣಗಳಿಲ್ಲ. ಜನ ಬಂದು ವೋಟ್ ಹಾಕಿದಾರಲ್ಲ, ಅದು ಪ್ರಜಾಪ್ರಭುತ್ವದ ಗೆಲುವು. ನಾನು ಅದಕ್ಕಾಗಿ ಪಶ್ಚಿಮ ಬಂಗಾಳದ ಜನತೆಯನ್ನು ನಾನು ಅಭಿನಂದಿಸ್ತೀನಿ. ನಿಷ್ಪಕ್ಷಪಾತವಾದ ನ್ಯಾಯಯುತ ಚುನಾವಣೆಗೆ ಬೇಕಾದ ಕ್ರಮವನ್ನು ಚುನಾವಣಾ ಆಯೋಗ ಕೈಗೊಳ್ಳುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸರ್, ಅಭ್ಯರ್ಥಿಗಳ ಮೇಲೇ ಹಲ್ಲೆ ಮಾಡುವಂಥ ಪ್ರಯತ್ನ ಕೂಡ ನಡೆದಿತ್ತು. ಅಭ್ಯರ್ಥಿಗಳ ಮೇಲೆ ಹಲ್ಲೆ ನಡೆಯುತ್ತೆ, ಅತ್ಯಾಚಾರ ಆದರೂ ಕೇಸ್ ದಾಖಲಾಗಲ್ಲ, ಕೊಲೆ ಕೇಸುಗಳು ದಾಖಲಾಗಲ್ಲ. ಕಳೆದ ಸರಿ 48 ಕೊಲೆ ಕೇಸುಗಳು ನ್ಯಾಯಾಲಯದ ಮಧ್ಯಪ್ರವೇಶದ ನಂತರ ಮೊಕದ್ದಮೆ ದಾಖಲಾಯಿತು. ನ್ಯಾಯಾಲಯ ಮಧ್ಯಪ್ರವೇಶ ಮಾಡೋವರೆಗೂ 48 ಕೊಲೆ ಮೊಕದ್ದಮೆಗಳೇ ದಾಖಲಾಗಿರಲಿಲ್ಲ. ಚುನಾವಣೆ ನಂತರ ಸಾವಿರಾರು ಅತ್ಯಾಚಾರ ಪ್ರಕರಣಗಳನ್ನು ದಾಖಲಾದವು, ಮನೆಗಳನ್ನು ನಾಶ ಮಾಡಲಾಯಿತು, ಸಾವಿರಾರು ಜನ ಕಾರ್ಯಕರ್ತರು ಇವತ್ತಿಗೂ ಊರಿಗೆ ಆಗದೇ ಇರುವಂಥ ಒಂದು ವಾತಾವರಣ ಅಲ್ಲಿದೆ. ಇದು ಭಾರತದ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಒಂದು ಬೆದರಿಕೆ. ದುರ್ದೈವ ಸಂಗತಿ ಏನು ಅಂದರೆ, ಆ ಬೆದರಿಕೆಯನ್ನು ಹಾಕ್ತಿರೋದು ಯಾವುದು ಅಂದರೆ TMC ಮತ್ತು TMC ಬೆಂಬಲಿತ ಗುಂಡಾಗಳು.